ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಹಕಾರ ಮಾಡಬೇಕು. ನಾನು ಮುಂದಕ್ಕೆ ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋನಿದ್ದೇನೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ನಾನು ಆಲಿಸ್ಲೋನಿದ್ದೇನೆ. ಸೊ ಏನು ಹೇಳಿದ್ರು ಕೂಡ ನಾನು ಪಕ್ಷದ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡೋಂಥ ವ್ಯವಸ್ಥೆ ಇಲ್ಲ. ಯಾರು ಜನಪ್ರತಿನಿಧಿಗಳು ಇಲ್ಲೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಕೆಲಸ ಮಾಡಬೇಕು. ನಿಮಗೂ ಕೂಡ ಶಾಸಕರಿಗೆ ನಾನು ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷದಲ್ಲಿರ್ಬೋದು, ವಿರೋಧ ಪಾರ್ಟಿಲಿರ್ಬೋದು, ಆದರೆ ನಿಮಗೇನು ಒಂದು ಹಕ್ಕಿದೆ, ಹಕ್ಕನ್ನು ಚಲಾಯಿಸಿ. ಆದರೆ ಬೇರೆಯವರು ಯಾರು ಆ ಕ್ಷೇತ್ರದ ಪ್ರತಿನಿಧಿಸಿದ್ರೆ ಪಾರ್ಲಿಮೆಂಟ್ ಮೆಂಬರ್ಸ್ ಇರ್ಬೋದು, MLC ಇರ್ಬೋದು, ಇಲ್ಲಾಂದರೆ ಯಾವುದಾದ್ರು ಒಂದು ಹೋಬಳಿ ಇರ್ಬೋದು, ಆ ಏರಿಯಾ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿ ಎಲ್ಲರೂ ಕೂಡ ಗೌರವದಿಂದ ಕಂಡು ಆಹ್ವಾನಿಸಿ ಅವರು ಕೂಡ ಜನರ ಪ್ರತಿಗಳು ಆ ಭಾಗದಲ್ಲಿ ಅವರ ಏನು ಒಂದು ಹಿಡಿತವನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡದೆ ಅವರೆಲ್ಲರೂ ಕೂಡ ಸಮಾನತೆಯಿಂದ ನೋಡಬೇಕಾದಂಥ ವಿಚಾರ, ಅದನ್ನು ನೋಡಬೇಕು ಅಂತೇಳಿ ವಿಶೇಷವಾಗಿ ನೀವು ಅಧಿಕಾರಿಗಳು ರಾಜಕಾರಣ ತಪ್ಪು ಮಾಡಿದ್ರು ಕೂಡ ರಾಜಕಾರಣಿಗಳಿಗೆ ತಂದೆ ಆದಂಥ ಅಭಿಪ್ರಾಯ ಇದ್ದರೂ ಕೂಡ ನೀವು ನಮ್ಮ ಪ್ರೋಟೋಕಾಲ್ನ ಯಾವ ಕಾರಣಕ್ಕೂ ವೈಲೇಟ್ ಮಾಡಬಾರ್ದು. ಅದು ನಿಮ್ಮ ಜವಾಬ್ದಾರಿ. ನಾನು ಜಿಲ್ಲಾ ಮಂತ್ರಿ ಇರಲಿ, ಶಾಸಕರಿರಲಿ, ಯಾರೇ ಆಗಲಿ, ಅವರೇನಾದರೂ ತಪ್ಪು ಮಾಡಿ ಸ್ವಂತ ಇಚ್ಛೆಗೆ ಹೋದರೂ ಕೂಡ ನೀವು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ. ಸೊ ಪ್ರೋಟೋಕಾಲ್ ಭಾಳ ಗೌರವದಿಂದ ಆ ಪದ್ಧತಿ ಏನಿದೆ ಅದನ್ನು ನೀವೆಲ್ಲ ಸೇರಿ ಕಾಪಾಡಬೇಕು ಅಂಥೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ. ಇನ್ನು ಮಿಕ್ಕಿದ ವಿಚಾರ ನಾನು ಬೇರೆ ಸಂದರ್ಭದಲ್ಲಿ ತಿಳಿಸ್ತೇನೆ. ನಾನು ಅಧಿಕಾರ ತೆಗೆದುಕೊಂಡ ಮೇಲೆ ತೆಗೆದುಕೊಂಡಂಥ ಹೊಸ ನಿರ್ಧಾರಗಳ ಬಗ್ಗೆ ನಿಮ್ಮ ಹತ್ರ ತಿಳಿಸ್ತೇನೆ. ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನೇನು ತೀರ್ಮಾನಗಳನ್ನು ನಾವು ಮಾಡಿದ್ದೋ ಅವೆಲ್ಲ ಕೂಡ ಖಂಡಿತ ಮುಂದುವರಿತದೆ. ನಮ್ಮದು ಕಂಟಿನ್ಯೂಡ್ ಗೌರ್ಮೆಂಟು, ಇದು ಒಂದು ಪಕ್ಷದ ಆಡಳಿತ ಮಾಡ್ತಾ ಇರೋದು, ಒಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದೇವೆ. ಮುಂದಕ್ಕೂ ಕೂಡ ಅದೇ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೊಮ್ಮೆ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಿಮ್ಮ ಸಲಹೆಗಳನ್ನು ವೀಕ್ಷಣೆ ಮಾಡ್ತೀನಿ. ಪರಿಶೀಲನೆ ಮಾಡೋಣ. ಒಬ್ಬೊಬ್ಬರು ಮಾತಾಡಿರೋರೇ ಯಾರು ಮಾತಾಡೋಕ್ಕೆ ಹೋಗ್ಬಿಡಿ. ಈಗ ವಾಸ್ತವಾಂಶ ಏನಿದೆ ಅನ್ನೋದನ್ನು ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ನಿಮಗೆ ತಿಳಿಸಿದ್ದಾರೆ. ರೆವಿನ್ಯೂ ಸೆಕ್ರೆಟ್ರಿ ತಾವಿದ್ದರೆ ಇಲ್ಲಿ ಬಂದು 1-2 ನಿಮಿಷ ಬಂದು ಏನು ವಿಚಾರ ಇದೆ ಅಂಥೇಳಿ ತಮಗಿರುವಂಥ ಮಾಹಿತಿಯನ್ನು ಈ ಮಳೆ ವಿಚಾರದಲ್ಲಿ ಮತ್ತು ಬಿತ್ತನೆಗೆ ನಾವೇನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂಥೇಳಿ ನೀವು ಬಂದು ಇಲ್ಲಿ ಬಂದು ವೇದಿಕೆ ಮೇಲೆ ಸ್ವಲ್ಪ ತಿಳಿಸ್ಬಿಟ್ಟು ಯಾರು ಅಧಿಕಾರಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು